ಕೂಡ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಆಗ್ರಹಿಸ್ತಾ ಇದ್ರು, ನಿಷೇಧವನ್ನ ಮಾಡಿ ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ರು. RSSಗೆ ಸಂಬಂಧಪಟ್ಟಂತೆ ಬಿಜೆಪಿಗರಿಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ಕಾಂಗ್ರೆಸ್ನ ಕೆಲವು ನಾಯಕರು ನಿಂತಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಎಷ್ಟು ಜನ ಕಾಂಗ್ರೆಸ್ನ ನಾಯಕರು ಬೆಂಬಲವಾಗಿ ನಿಂತರು? ಖರ್ಗೆ ಅವರು ಖುದ್ದಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು ಕೂಡ ನಿಂತಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಈಗ ಸ್ವತಃ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಂತಂಗೆ ಕಾಣಿಸ್ತಾ ಇದೆ ಪುತ್ರನ ಬೆನ್ನಿಗೆ. ಅವರು ಕೂಡ RSS ವಿಚಾರದಲ್ಲಿ ಒಂದಷ್ಟು ನಿರ್ಣಯವನ್ನ ತಿಳಿಸ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, RSS ನಿಷೇಧಕ್ಕೆ ಈಗ ಸೀನಿಯರ್ ಖರ್ಗೆ ಅವರು ಆಗ್ರಹಿಸ್ತಾ ಇರುವಂತದ್ದು, ಮೋದಿಗೆ ಪಟೇಲರ ಬಗ್ಗೆ ಗೌರವ ಇದ್ರೆ RSSಗೆ ನಿಷೇಧವನ್ನು ಹೇರ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಅಧಿಕಾರ ಇದ್ದಿದ್ರೆ ಇಡೀ RSSನೇ ನಿಷೇಧಿಸ್ತಿದ್ದೆ, ಆದ್ರೆ ಆ ಅಧಿಕಾರ ಇಲ್ಲ. ಕನಿಷ್ಠ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನ ನಿಷೇಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿ ಸುದ್ದಿಯಾದ ಬೆನ್ನಲ್ಲೇ ಅವರ ತಂದೆ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಂಘದ ನಿಷೇಧಕ್ಕಾಗಿ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ. RSS ನಿಷೇಧಿಸಬೇಕೆಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂಬ ಸಂಚಲನಾತ್ಮಕ ಹೇಳಿಕೆಯನ್ನ ಇದೇ ಸಂದರ್ಭದಲ್ಲಿ ಅವರು ನೀಡಿರೋದು. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ದೇಶದಲ್ಲಿನ ಬಹುತೇಕ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳ ಸೃಷ್ಟಿಗೆ ಬಿಜೆಪಿ ಮತ್ತು RSS ಮೂಲ ಕಾರಣ. ಹೀಗಾಗಿ RSS ಅನ್ನ ನಿಷೇಧಿಸಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಅಂದ್ರು. RSS ಅನ್ನ ಮತ್ತೊಮ್ಮೆ ನಿಷೇಧ ಮಾಡೋದಕ್ಕೆ ದೇಶದಲ್ಲಿ ಸರ್ದಾರ್ ಪಟೇಲ್ರಂತ ನಾಯಕ ಬೇಕು ಎಂದು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಹೇಳಿಕೆ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಖರ್ಗೆ, RSS ನಿಷೇಧಿಸಬೇಕೆಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದನ್ನು ನಾನು ಬಹಿರಂಗವಾಗಿಯೇ ಹೇಳ್ತೇನೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಪಟೇಲ್ ಅವರನ್ನ ಗೌರವಿಸದೇ ಆಗಿದ್ರೆ RSS ಅನ್ನು ನಿಷೇಧಿಸಬೇಕು. ಯಾಕಂದ್ರೆ ದೇಶದ ಬಹುತೇಕ ಕಾನೂನು ಸುವ್ಯವಸ್ಥೆ ಸಮಸ್ಯೆಗೆ ಬಿಜೆಪಿ RSS ಸಂಘಟನೆಯ ಕಾರಣ ಅಂತ ಇದೇ ಸಂದರ್ಭದಲ್ಲಿ ಅವರು ದೂರಿರುವಂತದ್ದು. ಸರ್ದಾರ್ ಪಟೇಲ್ ಸರ್ಕಾರಿ ಸೇವೆಯಲ್ಲಿರುವವರು RSS ಮತ್ತು ಜಮಾತ್ ಎ ಇಸ್ಲಾಮಿ ಈ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದನ್ನು ನಿಷೇಧಿಸಿದ್ರು. ಆದ್ರೆ ಮೋದಿ ಈ ನಿಷೇಧ ತೆಗೆದುಹಾಕುವ ಮೂಲಕ ಪಟೇಲ್ ಅವರಿಗೆ ಅಗೌರವ ತೋರಿದ್ದಾರೆ. ಈ ನಿಷೇಧ ಮುಂದುವರಿಯಬೇಕೆಂಬುದು ನಮ್ಮ ಬೇಡಿಕೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬೈಟ್ ಇದೆ, ನೋಡ್ಕೊ ಬಂದ್ಬಿಡೋಣ ಬನ್ನಿ. लेकिन जो लोग के लिए मर मिटे हैं उस पार्टी पे बहुत टीका होती है. मुझे समझ में नहीं आता क्यों, किसी लिए. और RSS के बारे में अगर हम कुछ कहें तो लोग डायरेक्टली हम पे टीका करते हैं. लेकिन मैं सरदार पटेल जी के भाषा में अगर कहूँ या उन्होंने जो कहा था वो बात अगर आपको याद दिलाऊं तो आपको ये स्पष्ट मालूम होगा. 4 फरवरी 1948 में एक पत्र लिखा, जिस पत्र में उन्होंने ये कहा, गांधी जी की मृत्यु पर RSS वालों ने जो हर्ष प्रकट किया और मिठाई बांटी, उससे ये विरोध और भी बढ़ गया. इन हालात में सरकार की RSS के खिलाफ कदम उठाने के अलावा कोई और रास्ता नहीं बचा था. श्याम प्रसाद मुखर्जी को ये पत्र लिखते हुए उन्होंने कहा, और ये भी उन्होंने कहा कि जो रिपोर्ट उनके पास आई थी उस रिपोर्ट का जिक्र करते हुए, रिपोर्ट से सिद्ध होता है RSS और हिंदू महासभा खासकर संघ की गतिविधियों के कारण देश में जिस वातावरण का निर्माण हुआ उसी से गांधी जी की हत्या हुई. ये
तो मैं उनके शब्दों में कह रहा हूं और उन्होंने जो कहा है वो आपके सामने